ಅಭಿಪ್ರಾಯವೇನೂ ತಿಳಿಸಲಿಲ್ಲ. ಅಹೇ ಕಾಂತ, ಕಾಂತೆ, ಕೃಷ್ಣನು ಬೇಸರ ಮಾಡಿಕೊಂಡರೆ ನಮಗೆ ಕೇಳಿ ಬರೋದು ನೋಡು ಕಾಂತ, ಮಹಾ ಗುಣವಂತ. ಅಣ್ಣ ಬಲದೇವ, ತಮ್ಮ ಮಾಧವ, ರೇವತಿ ಅತ್ತಿಗೂ ಸತ್ಯಭಾಮ ದೇವಿ ಅಭಿಪ್ರಾಯದಂತೆ ಮಗ ಲಗ್ನವನ್ನು ಮಾಡಿ ಕೀರ್ತಂಪಡ ಹಾದರ ಇಷ್ಟೇ ನೋಡಿದ್ರೆ ವಿವರ. ಹೌದು ತಮ್ಮ, ನನ್ನ ಮನದಲ್ಲಿ ಕೂಡ ಅದೇ ಅಭಿಪ್ರಾಯ ತುಂಬಿದೆ. ಆದರೆ ಮಗಳಿಗೆ ತಕ್ಕ ಸುಲಕ್ಷಣ ನಾಡುವ ವರನನ್ನು ಶೋಧಿಸಿ ಈ ಕಾರ್ಯವನ್ನು ನಡೆಸುವ ತಮ್ಮ. ಹೀಗಿದೆ ಅಣ್ಣ ಬಲದೇವ, ತಮ್ಮ ಮಾಧವ, ನೀನು ಹೇಳಿದ ವಾಕ್ಯವು ಹೇಗಾಯ್ತಂದ್ರೆ, ಅದು ಹೇಗಾಯಿತು ತಮ್ಮ? ಮನೆಯಲ್ಲಿ ಕಾಮಧೇನುವಿದ್ದರೂ ಹನ್ನರ ಮನೆಗೆ ಹೋಗಿ ಮಜ್ಜಿಗೆ ಬೇಡದೆಂಬ ಗಾದೆಯಂತೆ ಸರ್ವ ಲಕ್ಷಣಗಳಿಂದ ಲಕ್ಷಣವಾದ ತಂಗಿ ಮಗನು ಇರಲಾಗಿ ಬೇರೆಯವರನ್ನು ಶೋಧಿಸಿ ತರುವೆನೆಂಬುದು ಸರ್ವತಾ ಒಪ್ಪಲಾರದು. ಅಭಿಮನ್ಯನಿಗೆ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿದರೆ ವನವಾಸದಲ್ಲಿರುವ ಪಾಂಡವರಿಗೂ ಸಹ ಬಹಳ ಸಂತೋಷವಾಗುತ್ತದೆ. ಅವ ಅಗ್ರಜ, ಇದರ ಮೇಲೆ ನಿನ್ನ ಅಭಿಪ್ರಾಯ ಹೇಗಿರುವುದು ಕಾಮಪಾಲ ತಿಳಿಸಿದರೆ ಮೂಲ. ಹಲೋ ಕೃಷ್ಣ, ಇದಕ್ಕೆ ನಿನ್ನ ಪಾಂಡವರ ಪಕ್ಷಪಾತಿ ಎನ್ನುವುದು ಆ ಕಲಿಪಾರ್ಥನಿಗೆ ಇಲ್ಲದ ಸದಾಸ್ಯವಾಗಿ ಹೇಳಿ, ಇಲ್ಲದ ಸುದ್ದಿಯೊಮ್ಮೆ ಹೇಳಿ ಬಲಿಯಲ್ಲಿ ಬೀಳುವಂತೆ ಸುಭದ್ರಾದೇವಿಗೆ ಬೋಧಿಸಿ ಅವನು ಯಾರು ಇಲ್ಲದ ಸಮಯದಲ್ಲಿ ಹೇಳ ಹರಿಯದ ತಂಗಿಯನ್ನು ಮೋಸ ಮಾಡಿ ಕಟ್ಟುವೈದು ಸಹ ತಲುವುದಕ್ಕೆ ಕೈಲಾಗದ ಸಾರುವನಿಗೆ ಎಂದು ಸಂಕರಿಸಿ ಈಗ ಅರಣ್ಯಂ ಸೇರಿರುವನು. ಈಗಿದೆ ತಮ್ಮ ಪಾಂಡವರ ಧರ್ಮ. ಅಗ್ರಜ, ಅಣ್ಣಯ್ಯ ಹೇಳುವನು ಕೇಳು. ಅದು ಏನು ಚೆನ್ನಾಗಿ ಹೇಳು. ಇದರಲ್ಲಿ ತಪ್ಪೇನಿದೆ? ಶಾಸ್ತ್ರ ಧರ್ಮದಂತೆ ವೀರಪಾರ್ಥನು ಸುಭದ್ರಾ ದೇವಿಯನ್ನು ತನ್ನ ಯುಕ್ತಿಯಿಂದ ಕದ್ದೊಯ್ದನು. ಇದಕ್ಕೆ ಸಂಶಯ ಬೇಕೆ? ಅಗ್ರಜ, ಈಗ ಅಭಿಮನ್ಯನು ಸಹ ತಂದೆಗೆ ಮಿಕ್ಕಿದ ಮಗನು. ಅವನಿಗೆ ತುಂಬಾ ಸ್ವತಂತ್ರ ಅಧಿಕಾರವಿದೆ. ಅವನ ಮೇಲೆ ಅವರಿವರಿಗೂ ಅನ್ಯೋನ್ಯ ಪ್ರೇಮ ಸಂಬಂಧಿಗಳು ಕೂಡಿರುತ್ತವೆ. ಇದರಲ್ಲಿ ನಾವೇನಾದರೂ ಆತಂಕ ಮಾಡಿದರೆ ನಡೆದಿದ್ದೆ ಯಾವುದೂ ನಡೆಯಲಾರದು. ನಾವು ಎಷ್ಟು ಎಚ್ಚರದಿಂದಿದ್ದರೂ ಶಶಿರೇಖೆಯನ್ನು ಅಭಿಮನ್ಯನೇ ವಿವಾಹ ಮಾಡಿಕೊಳ್ಳುವಂತೆ ತೋರುತ್ತದೆ. ಅಣ್ಣ ಹರದನೆ, ಇದಕ್ಕೇನು ಮುಂದಿನ ಯೋಚನೆ? ಹರಿ ಹೇಗೆ ಹೇಳಬೇಕು? ಮೊದಲದಂತ ಸುಭದ್ರ ವಿಷಯದಲ್ಲಿ ತಿಳಿಯದ ಕಾರಣ ನಡೆದವಾಯಿತು. ಈಗ ಮಾತ್ರ ನಿನಗೆ ಸಹ ತಿಳಿಯದಂತೆ ಸರ್ವರ ಬೆರಗಾಗುವಂತೆ ಶಶಿರೇಖೆಯ ಲಗ್ನದ ಮಡಿವೆ ನಿನಗೆ ಬೇಡ ಸೋದರನೇ. ಹೌದು ಅಣ್ಣ, ನಾನು ವಾಕ್ಸೂರನ ಹೊತ್ತು ಕಾರ್ಯಸೂರನಲ್ಲ.
ಅಹೋ ಅಗ್ರಜ, ಎಚ್ಚರಿಕೆ! ಪಾಂಡವರು ಬಲಸೂರರು. ಸಾಮ ದಾನ ಭೇದ ದಂಡ ಎಂಬ ಚತುರೋಪದಿಂದಾದರೂ ಶಶಿರೇಖೆಯನ್ನು ಕದ್ದಲು ಲಗ್ನ ಮಾಡಿಕೊಳ್ಳುತ್ತಾರೆ. ಈ ವಿಷಯದಲ್ಲಿ ಏನು ಮಾಡಿವೆಯೋ ಏನು, ನಿನ್ನದೇ ಭಾರ. ರುಕ್ಮಣಿಪತಿ, ನೀನಿರುವ ನಮ್ಮ ಸುಮ್ಮನೆತ್ತರೆ ಅಷ್ಟು ಸಾಕು. ಮಿಕ್ಕ ಕಾರ್ಯಗಳೆಲ್ಲ ನಾನು ನೋಡಿಕೊಳ್ಳುವುದು ಸೌರ್ಯ. ಮಾತು ನಡೆಸಿಕೊಡುವೆಯಾ? ಅದು ಏನು ತಂಗಿ? ನಡೆಸಿಕೊಡುವೆಯಲ್ಲ? ನಡೆಸಿಕೊಡ ಕಾರ್ಯವಾದರೆ ನಡೆಸಿಕೊಡುವ ನಮ್ಮ ತಂಗಿ. ಹೇಳುವುದೇ ಕೇಳಣ್ಣಯ್ಯ. ಚೆನ್ನಾಗಿ ಹೇಳಮ್ಮ. ಆಲಿಸೋ ಅಣ್ಣ ವಚನ ಮನ್ನಿಸೋ ಭಿನ್ನಪ ಚೆನ್ನಾಗಿ ಹೇಳಮ್ಮ.
ಎನ್ನ ಮಾತು ನಡೆಸಿಕೊಡುವೆನೆಂದು ಈ ತುಂಬಿದ ಸಭೆಯೊಳಗೆ ನೀನು ವಚನ ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ಸುಭದ್ರ, ಅದೇನು ಸಂಗತಿ ವಿಸ್ತಾರವಾಗಿ ಹೇಳು. ನಿನ್ನ ಮೇಲೆ ನನಗೆ ಅಂತಃಕರಣ ಪೂರ್ತಿ ಇರಬಾರದು ಎಂದೆಂದಿಗೆ ಕಡೆಗಣ್ಣಿನಿಂದ ನೋಡುವುದಿಲ್ಲಮ್ಮ ತಂಗಿ ಸುಭದ್ರ. ನಿಮ್ಮ ಅಣ್ಣನ ಮಾತಿನಲ್ಲಿ ಮಾತ್ರ ಬಲಭದ್ರ. ಅಣ್ಣ ಒಡ ಹುಟ್ಟಿದವ ನೀನೇ. ತಂಗಿ ಸುಭದ್ರ, ಕೇಳು ಚೆನ್ನಾಗಿ ಹೇಳಮ್ಮ. ಕರುಣ ಅಭಿಮನ್ಯುವಿಗೆ ಕರುಣ ಅಭಿಮನ್ಯುವಿಗೆ ರೇಖೆಯ ಕೊಡೋ ಎನ್ನುವೆ ಅಣ್ಣ. ಆಲಿಸೋ ನುಡಿಯೋ ಅಣ್ಣನಾದ ಬಲರಾಮರೇ, ತಂಗಿಯಾದ ಸುಭದ್ರ, ಚಿತ್ತ ಬಿಟ್ಟು ಕೇಳು ಈ ನಿನ್ನ ತಂಗಿಯ ಮಾತನ್ನು. ಅದೇನು ಚೆನ್ನಾಗಿ ಹೇಳಮ್ಮ. ತರುಳನಾದ ಅಭಿಮನ್ಯುವಿಗೆ ನಿನ್ನ ಮುತ್ತು ಮಗಳಾದ ಶಶಿರೇಖೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುವೆನು. ಕಂಡೆ ಅಣ್ಣ ಸುಗುಣಗುಣ ಲಾವಣ್ಯ. ಮುಂದೆ ನೋಡಿಕೊಳ್ಳುವನಮ್ಮ ತಂಗಿ ಸುಭದ್ರ. ನಾರ್ದ ಅಣ್ಣ ಹಲವರ ನಮ್ಮ ಮಾಧವ, ನಮ್ಮ ಪುತ್ರಿಯಾದ ಶಶಿರೇಖಾ ದೇವಿ ಪ್ರಾಪ್ತ ವಯಸ್ಕರಾಗಿರುವಳು. ಆದ್ದರಿಂದ ಸುಭದ್ರಾ ದೇವಿ ತನ್ನ ಮಗನಾದ ಅಭಿಮನ್ಯನಿಗೆ ಕೊಡುವುದಾಗಿ ವರವನ್ನು ಬೇಡುತ್ತಿರುವಳು. ಇದಕ್ಕೆ ಏನು ಹೇಳಿ ಸಂತೋಷ ಪಡ್ತೀವಿ ಅಣ್ಣ ಸುಗುಣ ಲಾವಣ್ಯ. ಹೇ ಎನ್ನ ಮನೋಹರಿಯಾದ ರೇವತಿ, ಗಣಪತಿ ಸತ್ಯಭಾಮ ಶ್ರೀಕೃಷ್ಣರ ಹೇಳಿದ ಬೇಸರವಾದ ಪ್ರಸಂಗವೇನಿದೆ? ಇವರೇನು ಕಷ್ಟದಿಷ್ಟರು ಹರಿಯುವುದಕ್ಕೆ ಸಿಕ್ಕವರಲ್ಲ. ಅವರಿಗೇನು ಮಾತು ಮಾಡುವುದಕ್ಕೆ ನಾವೇನು ಪ್ರಯತ್ನ ಮಾಡಿಲ್ಲ. ಅಥವಾ ನಾವು ಮಾಡಿದ ಹೀನಕಾರಗಳು ಏನಾದರೂ ಇರುವೆ ನಮ್ಮನೆ ಕಲಿಕೆಯನ್ನು ಮಾಡಿ ಶಾಂತ ಕಾಂತಿ. ಅದೇನು ಚೆನ್ನಾಗಿ ಹೇಳು. ದರೆಯಳು ಮೆರೆಯುವ ಶ್ರೀಕೇಶವನು ನಿನ್ನಯ ನಡೆತೆಯು ಎಂದಿಗೂ ಮೇತನ. ದರೆಯಳು ಮೆರೆಯುವ ಶ್ರೀಕೇಶವನು ನಿನ್ನಯ ನಡೆತೆಯು ಎಂದಿಗೂ ಮೇತನ. ಮನೆಯ ವಿಷಯ ಮರೆತೆ ಪತಿರಾಯ. ಚೆನ್ನಾಗಿ ಹೇಳು. ಮದುವೆಯ ಮರೆತೆ ಪತಿರಾಯ. ಎನ್ನಯ ಮಾತನು ಕೇಳೋ ನೀನು. ಎನ್ನಯ ಮಾತನು ಕೇಳೋ ನೀನು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು. ಕೈಗಿಡಿದ ಸಾಗರದಲ್ಲಿ ಸುಖ ದುಃಖ ಸಮವಾಗಲಿ. ಏಕಾಂತ ಹೇ ಕಾಂತಿ, ಶ್ರೀಕೃಷ್ಣ ಸುಭದ್ರೆ ಹೇಳಿದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ತಿಳಿಸಲಿಲ್ಲ. ಕಾಂತ, ಕಾಂತಿ, ಹರಿಯಲು ಮೆರೆಯುವ ಶ್ರೀ ಕೇಶವನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ತಿಳಿದು ನೋಡು ಕಾಂತ ಮಹಾಗುಣವಂತ. ಸತ್ಯಭಾಮ ಪತ್ರ ಬರಬೇಕು. ಸತ್ಯಭಾಮ ಸರಿನಾ? ಕಾಲೂರು ಘಟಕ ಪ್ರಜಾ 101 ರೂಪಾಯಿ ಹಾಗೂ ಕಾಲೂರು ಅಭಿಮನ್ಯು ವಿಶ್ವನತ್ತು ನೇರ ಕೇಳಮ್ಮ ಸತ್ಯಭಾಮ. ಮಾವಯ್ಯ, ಸತ್ಯಭಾಮ, ನಿಮ್ಮ ತಂಗಿಯಾದ ಸುಭದ್ರಿಯು ಬಂದಿದ್ದಕ್ಕೆ ನೀನು ಏನು ಹೇಳಿದೆ ಮಾವಯ್ಯ? ನಾನು ಸಮಾಧಾನ ಮಾತು ಹೇಳಿದನು ಸತ್ಯಭಾಮ. ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮ. ಓ ಬಲರಾಮ ಕೇಳನ್ನ ನುಡಿಯ.
ಕೇಳು. ಚೆನ್ನಾಗಿ ಹೇಳಮ್ಮ. ಓ ಬಲಭದ್ರನೇ ಎನ್ನಯ ಮಾತನು ನುಡಿಯನ್ನ ನೀ ಕೇಳಯ್ಯ, ಎನ್ನ ಮಾತನ್ನ ನೀ ಕೇಳಯ್ಯ, ನುಡಿಯನ್ನ ನೀ ಕೇಳಯ್ಯ, ಎನ್ನ ಮಾತನ್ನ ನೀ ಕೇಳಯ್ಯ. ಮಾವಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ನಿನ್ನಯ ಮಗಳನ್ನು ತುದಿಯೊಗೆಯನು ಅಭಿಮನ್ಯಿಗೆ ಪಡೆಯಲು ನಾನ. ಮಾವಯ್ಯ, ನಮ್ಮ ಮಗಳಾದ ಸತಿರೇಖೆಯನ್ನು ಅಭಿಮನ್ಯನಿಗೆ ಕೊಟ್ಟು ಕಣ್ಣು ಪ್ರೀತಿಯನ್ನು ನೋಡಬಾರದು ಅದಕ್ಕೆ. ಸತ್ಯವಮ್ಮ. ಮಾವಯ್ಯ ಸತ್ಯವಮ್ಮ. ಹೇಳುವಿನಿ ಕೇಳು. ಚೆನ್ನಾಗಿ ಹೇಳಮ್ಮ. ನಮ್ಮಯ ಮಗಳಾದ ತುದಿರೇಖೆಯಳು ಅಭಿಮನ್ಯನಿಗೆ ನಾವು ಕೊಡದೆ ಇನ್ನು ಮೌನಾದಿ ಇರುವ ಕಾರಣವೇನೋ. ಮಾವಯ್ಯ, ಸತ್ಯವಮ್ಮ. ಮಗಳಾದ ಶಶಿರೇಖೆಯನ್ನು ಅಭಿಮಾನ್ಯನಿಗೆ ಕೊಟ್ಟು ಕಣ್ಣು ಪ್ರೀತಿಯನ್ನು ನೋಡಬಾರದೆ? ಸಹಜವಾಗಿ ಕೊಡುವುದಿಲ್ಲಮ್ಮ. ಕೊಡಬೇಕು ಮಾವಯ್ಯ. ಕೊಡುವುದಿಲ್ಲಮ್ಮ. ತಂಗಿಯ ಮನಸ್ಸನ್ನು ನೋಯಿಸಬಾರದು ಮಾವಯ್ಯ. ಅಂತ ಕಾಲ ಬಂದಾಗ ನೋಡುವನಮ್ಮ ಸತ್ಯಭಾಮ. ಈಗ ಕಾಲ ಬಂದಿರೋದು ಮಾವಯ್ಯ. ಇನ್ನ ಬಂದಿಲ್ಲಮ್ಮ ಸತ್ಯಭಾಮ. ತಂಗಿಯ ಮಗನಿಗೆ ಕೊಡಬೇಕು ಮಾವ, ಎನ್ನ ನುಡಿಯನ್ನ ನೀ ಕೇಳಯ್ಯ, ಎನ್ನ ನುಡಿಯನ್ನ ನೀ ಕೇಳಯ್ಯ. ಗೋಪಾಲರಾಣೆ ಕೇಳೆನ್ನ ನುಡಿಯ, ಎನ್ನ ಮೊರೆಯನ್ನ ನೀ ಕೇಳಯ್ಯ, ಎನ್ನ ಮಾತನ್ನ ನೀ ಕೇಳಯ್ಯ, ಎಲ್ಲ ನುಡಿಯನ್ನ ನೀ ಕೇಳಯ್ಯ, ಎಲ್ಲ ಮಾತನ್ನ ನೀ ಕೇಳಯ್ಯ. ಮಾವಯ್ಯ, ಸತ್ಯಭಾಮ. ಮನೆಯ ಹಳೆಯನು ಮನೆಯಲ್ಲಿ ಇರಲಿಕ್ಕಾಗಿ ಬೇರೆಯವರಿಗೆ ಕೊಡುವುದು ನಿನಗೆ ನ್ಯಾಯವಲ್ಲ ಮಾವಯ್ಯ. ಸತ್ಯಭಾಮ. ತಂಗಿಯಾದ ಸುಭದ್ರಿಯು ನಿನ್ನಲ್ಲಿಗೆ ಬಂದಿರುವಳು, ನಿನ್ನಲ್ಲಿ ಕಣ್ಣೆಯನ್ನು ಕೇಳಿರುವಳು ಮಾವಯ್ಯ. ಸತ್ಯಭಾಮ. ಅಭಿಮನ್ಯನಿಗೆ ಕೊಟ್ಟು ಕಣ್ಣು ಪ್ರೀತಿಯನ್ನು ನೋಡು ಮಾವ, ದಿವ್ಯ ಪ್ರಭಾವ. ಅಮ್ಮ ಸತ್ಯಭಾಮ. ಮಾವಯ್ಯ, ಇದಕ್ಕೆ ಮುಂಚಿತವಾಗಿ ಹೇಳಿದ ಶ್ರೀಕೃಷ್ಣನ ಮಾತುಗಳು ಎನ್ನ ಮನದೊಳನಾಡಿರುವವು. ಆದರೆ ನೀನು ಸಹ ಅದೇ ರೀತಿಯಾಗಿ ಹೇಳುತ್ತಿರುವಿಗೆ ಒಳ್ಳೆಯದು. ನಮ್ಮ ಎತ್ತ ಮೇಲಿದ ದೈವದ ನಮ್ಮ ಜಗತ್ತರ್ವಂ ಅಂದಾಗೆ ಸರ್ವವು ದೈವದಿನ ವಾಯುಭವಿಸು. ನಮ್ಮ ಎತ್ತ ಮೇಲೆ ಸಾಗುವುದೇ ನಮ್ಮ ಕೃಷ್ಣನೇ ಹೊಡಿಬೇಡಿ. ಮಾವಯ್ಯ, ಸತ್ಯಭಾಮ. ನಾರದ ಈ ಆಟದ ಸಂಘಕ್ಕೆ ಅರ್ಜುನ ತಿಮ್ಮಪ್ಪನ ಮಗ ದೊಡ್ಡ
ಕೃಷ್ಣಾವನರಾಮರೇ ಕಾರ್ಯಲೋಚನೆ ಫಲ ಪ್ರಾಪ್ತಿರಸ್ತೋ ಸಿದ್ಧಿರಸ್ತೋ ಕೃಷ್ಣ ಬಲರಾಮರೇ ಸರ್ವರೇ ಕುಶಲವೇ? ಓ, ನಮ್ಮ ಆಲೋಚನೆ ಫಲಕಾರಿ ಆಗುವುದಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ ಬ್ರಹ್ಮ ಮಾನಸ ಪುತ್ರರೇ, ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಸಂತೋಷವೇ ನಾರಾಯಣ ನಾರಾಯಣ ಬಲದೇವ. ನೀವೆಲ್ಲರೂ ದೀರ್ಘಾಲೋಚನೆಯಲ್ಲಿ ಮುಳುಗಿದಂತೆ ತೋರುತ್ತದೆ. ನೂತನ ವಿಷಯವು ಏನಾದರೆ ನಡೆಸುವಂತೆ ಕಾಣುತ್ತದೆ. ನಾನಾದರ ಒಳ್ಳೆ ಸಮಯಕ್ಕೆ ಬಂದಂತಾಯಿತು ನಾರಾಯಣ. ಅಧಿಕಬಲ ದುರೀಡ ಸ್ವಾಮಿನಾದರೆ ಕೃಷ್ಣ, ತಾವು ತ್ರಿಲೋಕ ಸಂಚಾರಿಗಳು, ಆದರೆ ಏನು ಅರಿದಂತೆ ಮಾತನಾಡುವ ಸಾಮಾನ್ಯ ಜನರಂತೆ ಮಾತನಾಡುತ್ತಿರುವಿರಿ. ಇದು ನಿಮಗೆ ಉಚಿತವೇ ಸ್ವಾಮಿ, ಸಜ್ಜನ ಪ್ರೇಮಿ? ಅದೇನೋ ಕೃಷ್ಣ, ನಾನು ಈಗಲೇ ಬಂದಿರುವುದಲ್ಲವೇ? ನಾನು ಬರುವ ಮೊದಲು ನೀವು ದೀರ್ಘಾಲೋಚನೆಯಲ್ಲಿ ಮಾತನಾಡಿದ ವಿಷಯವು ನನಗೇನು ತಿಳಿಯದೋ ಕೃಷ್ಣ? ಅಣ್ಣಯ್ಯ, ಸಂಗೀತ ಮಾತ್ರ ಹೇಳುವಿನ ಕೇಳು. ಚೆನ್ನಾಗಿ ಹೇಳಮ್ಮ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ನಡೆಸು ಎನ್ನ ಕೋರಿಕೆ, ನಡೆಸು ಎನ್ನ ಕೋರಿಕೆ, ಬೇಡಿ ಕೊಂಬಿನ ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ನಿನ್ನ ಸೋದರಳಿಯನು ಮಗಳನ್ನು ಕೊಟ್ಟು ಲಗ್ನ ಮಾಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ ರಾಜಾಗ್ರಗಣ್ಯ. ಓಹೋ, ನೀವು ಲಗ್ನದ ವಿಚಾರವಾಗಿ ದೀರ್ಘಾಲೋಚನೆಯಲ್ಲಿ ಮುಳುಗಿದಂತೆ ತೋರುತ್ತದೆ. ಇಷ್ಟಕ್ಕೂ ನೀವು ತಾವು ಯಾರ್ಯಾರ ಲಗ್ನದ ವಿಷಯವು ಮಾತನಾಡುತ್ತಿರೋ ಏನೋ ನನಗೇನು ತಿಳಿಯದು ಕೃಷ್ಣ. ಸ್ವಾಮಿನಾದರೆ ಕೃಷ್ಣ, ತಾವು ತ್ರಿಲೋಕ ಸಂಚಾರಿಗಳು, ಆದರೆ ಏನು ಅರಿಯಂತೆ ಮಾತನಾಡುವ ಸಾಮಾನ್ಯ ಜನರಂತೆ ಮಾತನಾಡುತ್ತಿರುವಿರಿ. ಇದು ನಿಮಗೆ ಚಿತ್ತವೇ ಸ್ವಾಮಿ, ಸಜ್ಜನ ಪ್ರೇಮಿ? ಕಂಡವರಾರ ಇದನ್ನು
ಲೆಕ್ಕ ಮಾಡುವನು. ಆತನು ಸರ್ವಾಂತರ್ಯಾಮಿ. ಆತನಿಗೆ ತಿಳಿಯದ ವಿಷಯವು ಏನಿರುವುದು? ಎಲ್ಲ ವಿಷಯಗಳು ಗೊತ್ತಿರುತ್ತದೆ. ಇಷ್ಟಕ್ಕೂ ನಾನು ಲೋಕ ಕಲ್ಯಾಣಕ್ಕೋಸ್ಕರಾಗಿ ಮಾಡುವ ಕೆಲಸವು ಆತನಿಗೆ ತಿಳಿದೇ ಇರುತ್ತದೆ. ಇರಲಿ, ಈ ಬಲರಾಮನು ಸಸಿರೇಖೆಯನ್ನು ಮತ್ತು ಯಾವ ಅಷ್ಟ ಐಶ್ವರ್ಯ ಸುತನು ಏನಾದರೂ ನಿಶ್ಚಯ ಮಾಡಿದನೋ ಏನೋ, ಅಥವಾ ಪಾಂಡವರ ಮಗನ ಅಭಿಮಾನ್ಯನ ಲಗ್ನಕ್ಕೆ ಬರುವುದಿಲ್ಲ ಒಂದು ಧಿಕ್ಕರಿಸುವುದು ಏನೋ. ಬಲದೇವ ಸ್ವಾಮಿನಾರನೇ, ನೀವು ಯೋಚಿಸಿದ ಕಾರ್ಯವು ಜರುಗಿಸುವಂತೆ ಇರುವುದು. ನಿಮ್ಮ ಅಭಿಪ್ರಾಯ ಇರುವುದೇನು ತಿಳಿಸು. ನಿನ್ನ ಬೇರೆ ಪ್ರಯತ್ನಗಳು ಏನಾದರೂ ಮಾಡಿರಲಿಲ್ಲ, ಚೆನ್ನಾಗಿ ತಿಳಿಸುವಂತಾಗ ಬಲದೇವ ಗದರ್ದಂಡದಲ್ಲಿ ನಿಶ್ಚಯ. ಸ್ವಾಮಿ ನಾರಾಯಣರೇ, ಬಲದೇವ ಎನ್ನ ಭಿನ್ನವಂಧಾರಿಸಿರಿ. ನಮ್ಮ ಸಹೋದರಿಯಾದ ಸುಭದ್ರಾನಂದನಿಗೆ ಎನ್ನ ಮೋಹನ ಪುತ್ರಿಯಾದ ಸಜಿರೇಖೆಯನ್ನು ಕೊಟ್ಟು ವಿವಾಹ ಮಾಡುವನೆಂದು ಶ್ರೀಕೃಷ್ಣನು ಹೇಳಿರುವನು. ಇದಕ್ಕೆ ನಾನು ಹೇಳಿ ಮುಂದೆ ಕಾಲ ವರ್ತಮಾನಗಳು ಹೇಗಿರುವವ ಎಂದನ್ನು ಯಾರು ಬಲ್ಲರು? ನೀವಾದರೆ ಹೇಳಿದ ಈ ಬ್ರಹ್ಮನಂದನು ಹೇಳಿದ ಒಂದಿನ ಭವಿಷ್ಯದ ಬಲದೇವ. ಹಾಗಾದರೆ ಅವರ ವಿಷಯಗಳು ಇನ್ನೂ ನಿನಗೆ ಸಂಶಯ ಇರುವುದೇ? ಹೌದು ಸ್ವಾಮಿ. ಪಾಪ ಸುಭದ್ರಾ ದೇವಿ ಮನೋವಿಷ್ಟದಂತೆ ಕೇಳುತ್ತಿರುವಳು. ಈ ಕೇಳುತ್ತಿರುವಳು ಏನು? ಸಸಿರೇಖ ಅಭಿಮಾನ್ಯನ ದಂಪತಿಗಳಾದರೆ 3 ಲೋಕಗಳಲ್ಲಿ ಅಸತ್ಯವಾಯಿತು, ಅರಸಪಡುವರು. ನಮಗೂ ಸಹ ಯಥೇಚ್ಛವಾಗಿ ಭಕ್ಷ ಭೋಜನಾದಿಗಳು ಸಿಗುವವು. ನೀವೆಲ್ಲರೂ ನನಗೆ ಇಷ್ಟಕ್ಕ ಮುನ್ನ ಗೊತ್ತು ಬಲದೇವ. ಸಂಭವ ಅಮ್ಮ ಸುಭದ್ರಾದೇವಿ, ಸ್ವಲ್ಪ ನಾನು ಕೇಳಿದ ಮೇಲೆ ಅದೇನು ಚೆನ್ನಾಗಿರಮ್ಮ. ಮೊದಲು ಅಣ್ಣನನ್ನು ಕೇಳಿದೆ, ಆಮೇಲೆ ನಿಮಗೆ ಹೇಳಿದೆ. ಆಗಲಿ ಅಮ್ಮ. ಅಣ್ಣಯ್ಯ, ಹೆಂಗೆ ಸುಭದ್ರ? ಪಾಪ ನಾರದರಿಗೆ ವಯಸ್ಸಾಗಿರುವುದು, ಅವರು ಹೇಳಿದ ಮಾತು ಕೇಳಲಿಲ್ಲ. ಅಣ್ಣಯ್ಯ, ತಂಗಿ ಸುಭದ್ರ, ಆದರೂ ವಯಸ್ಸಾದವರ ಮಾತು ನೀನು ಕೇಳಬೇಕು. ನಾನು ಕೇಳುವುದಿಲ್ಲಮ್ಮ. ಕೇಳಬೇಕಣ್ಣಯ್ಯ. ಅದೇನು ತಂಗಿ? ಮುಂದೆ ಕೇಳುವ ಕಾಲವ ಬಂದರೆ ಕೇಳುವನು. ಹಾಗಾದರೆ ನನ್ನ ಮಾತು ನಡೆಸಿಕೊಡುವೆಯ? ನಿನ್ನ ಮಾತು ಕೇಳುವನು ತಂಗಿ. ನಡೆಸಿಕೊಡುವೆಯ? ಸಮಯ ಬಂದಾಗ ನೋಡುವನು ತಂಗಿ. ಆದರೂ ನನಗೆ ಸಂಶಯ ಬರುವುದಣ್ಣಯ್ಯ. ಯಾತಕ್ಕೆ ತಂಗಿ? ಹೇಳಲಿ ಅಣ್ಣಯ್ಯ. ಯಾತಕ್ಕೆ ತಂಗಿ? ಮೆಚ್ಚಲಾರೆ ನಿನ್ನಯ ಮಾತು ಆಣೆ ಮಾಡಿ ಸಮ್ಮುಖದಲ್ಲಿ ಮತ್ತು ಲೋಕ ಸಂಚಾರಿಯಾದ ನಾರದರ ಸನ್ನಿಧಿಯಲ್ಲಿ ಎನ್ನ ಕೈಯೊಳು ಕೈ ಹಾಕಿ ಪ್ರಮಾಣ ಮಾಡಿ ಭಾಷೆ ಕೊಟ್ಟರೆ ನಿನ್ನ ಮಾತು ಧಿಟರೆಂದು ನಂಬುವೆನು. ಅಣ್ಣ ಸುಗುಣಗುಣ ಲಾವಣ್ಯ. ಓಹೋ, ಸರಿ. ಆತನ ಅಸ್ತ್ರವನ್ನು ಆತನಿಗೆ ಪ್ರವೇಶಿಸಿದಂತಾಯಿತು. ಸುಭದ್ರಾದೇವಿ ಮನೋವಿಷ್ಟದಂತೆ ಕಾರ್ಯ ನೆರವೇರಿತು. ಅದರಂತೆ ತಪ್ಪುವುದಿಲ್ಲ, ಹೇಳುವಂತನಾಗು. ಬಲದೇವ, ತಡ ಮಾಡಿದ ಬೇಳೋ ಇದರ ಇವರವ. ಅಮ್ಮ ಸುಭದ್ರ, ಅಣ್ಣ ಬಲಭದ್ರ, ನಾನು ಎಷ್ಟು ಹೇಳಿದ ಕಾಲಕ್ಕೂ ನಿನ್ನಿಗೆ ಸಮಾಧಾನವೇ ಉತ್ತರವಾಯಿತು. ಸಮಾಧಾನ ಹೇಗೆ ಬರುವುದಣ್ಣಯ್ಯ? ನಿನ್ನಿಗೆ ನಂಬಿಕೆ ಇಲ್ಲದಿದ್ದರೆ ಪ್ರಮಾಣ
ತಂಗಿ ಸುಭದ್ರ, ನಾರದರೆ ಎಲ್ಲಿರುವಿರಿ? ನಾರದರೆ ಎಲ್ಲಿ ಹೋಗಬೇಡಿ. ನಾರದರೆ ಅಣ್ಣನಾದ ಬಲಭದ್ರನು ತುಂಬಿದ ಸಭೆಯಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಮತ್ತು ನಿಮ್ಮಿಬ್ಬರ ಎದುರಿನಲ್ಲಿ ಮಗಳನ್ನು ಕೊಟ್ಟು ಲಗ್ನ ಮಾಡುವೆನೆಂದು ವಚನವನ್ನು ಪಡೆದುಕೊಂಡೆನು. ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವೆಲ್ಲರೂ ಸೇರಿ ಎನ್ನ ಮಗನ ಲಗ್ನವನ್ನು ಸಂತೋಷದಿಂದ ಮಾಡಬೇಕೆಂದು ಕೇಳಿಕೊಳ್ಳುವರು. ಖಂಡಿಯ ಶ್ರೀಹರಿ ಲೋಕ ಸಂಚಾರಿಯಾದ ನಾರದರೆ ಇನ್ನು ಇಷ್ಟದಂತಾಗಲಿ ಅಮ್ಮಯ್ಯ. ತಂಗಿ ಸುಭದ್ರ, ಅಣ್ಣನಾದ ಬಲಭದ್ರನು ಪ್ರಮಾಣ ಕೊಟ್ಟಿದ್ದೇ ಮೇಲಾಯಿತು. ಮೇಲಾಯಿತು. ಇಲ್ಲವಾದರೆ ಮರೆತು ಬಿಡುವನು ಏನು ಎಂದು ಭಯವಾಗಿತ್ತು. ಸೂರ್ಯ ಚಂದ್ರಾದಿಗಳಿಗೆ ಗತಿ ತಪ್ಪಿ ನಡೆದರೆ ಕೊಟ್ಟ ಮಾತಿಗೆ ತಪ್ಪಂತಿಲ್ಲ. ಹೌದು ಅಣ್ಣಯ್ಯ. ಈ ವಿಷಯದಲ್ಲಿ ಸಂಶಯ ಪಡೆದ ಹಂತಪುರಕ್ಕೆ ತಾರಮ್ಮ ತಂಗಿ ಕೋಮಲಾಂಗಿ. ನಿನ್ನ ಇಷ್ಟದಂತಾಗಲಿ ಆದ್ರಿಗೆ. ಶಶಿರೇಖ 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 ಕೃಷ್ಣ ಬಲರಾಮರೇ, ಸುಭದ್ರಾ ದೇವಿ ಮನೋವಿಷ್ಟದಂತೆ ಕಾರ್ಯ ನೆರವೇರಿತು. ನಾನು ಇನ್ನು ಮುಂದೆ ಭಾಗವಹಿಸು. ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಲಗ್ನದ ಸಮಯದಲ್ಲಿ ನಾರದರು ಇದ್ದೇ ಇರಬೇಕು. ಬಲದೇವ ಸ್ವಾಮಿ ನಾರದರೆ, ನಾವು ಹೋಗಿ ಬರುತ್ತೀವಿ. ಮುಂದೆ ನಮಗೆ ಬಹಳ ಕೆಲಸವಿರುವುದು. ಅಪ್ಪಣೆಯನ್ನು ಕೊಡು ಬಲದೇವ. ಗದಾ ಸಂಭವ. ಹೋಗಿ ಬಂದಿರಿ ಸ್ವಾಮಿ. ಮುಹೂರ್ತಕ್ಕೆ ಮಾತ್ರ ಮರೆಯಂತ ಬರುವಂತರಾಗಿರಿ. ಸತ್ಯನ ಭ್ರಮೆ. ಆಹಾ, ನನಗೇನು ಆಚಿತ್ರವಾಗಿ ತೋರುತ್ತದೆ. ಈ ಬಲಭದ್ರನ ತಂಗಿಯಾದ ಸುಭದ್ರಾ ದೇವಿಗೆ ತನ್ನ ಮಗನಿಗೆ ಕೊಡುವನೆಂದು ವಚನ ಕೊಟ್ಟು ಪ್ರಮಾಣ ಮಾಡಿದನು. ಈ ಮಾತು ನಡೆಸುತ್ತಾನೋ ಇಲ್ಲವೋ ನೋಡಬೇಕು. ಆಲಿಸು. ಓಹೋ ಸರಿ, ಇದಕ್ಕೆ ಇಷ್ಟೇ ಉಪಾಯ. ಅಷ್ಟಿನಾವತ್ತಿಗೆ ಹೋಗಿ ದುರ್ಯೋಧನ ಚಕ್ರವರ್ತಿಯ ಕಂಡು ನಿನ್ನ ಮಗನಾದ ಲಕ್ಷಣನಿಗೆ ಸರಿಯಾದ ಕನ್ಯೆ ಎಂದರೆ ದ್ವಾರಕಾವತಿಯಲ್ಲಿ ಬಲರಾಮ ಮಗಳಾದ ಶಶಿರೇಖ ದೇವಿಯು ಸರ್ವ ಲಕ್ಷಣದಿಂದಲೇ ಹೇಳಿ ಅವರನ್ನು ಇಲ್ಲಿಗೆ ಕಳಿಸುತ್ತೀನಿ. ಆಗ ಮುಂದೆ ಏನು ನಡೆಯುತ್ತದೆ ನೋಡುತ್ತೀನಿ. ನಾರಾಯಣ ನಾರಾಯಣ ನಾರಾಯಣ. ಲಕ್ಷ್ಮೀಪುರದ ಮಲ್ಲಿಕಾರ್ಜುನವರು ಈ ಅಂದವಾದ ಬಂಗಾರ ಸೈನ್ಸರ ಮತ್ತು ಒಂದು ಹೂವಿನ ಹಾರವನ್ನು ನಾರನ ಪಾತ್ರಕ್ಕೆ ತಯಾರು ಮಾಡಿರುತ್ತಾರೆ. ರಮಣ
ತಂದೆ ಅಪ್ಪಯ್ಯ ಮಗಳೇ ಹೇಳುವಿನ ಕೇಳೋ ಚೆನ್ನಾಗಿ ಹೇಳಮ್ಮ. ಎನ್ನನೊನೆ ಕರೆಸಿರುವ ಎನ್ನನೊನೆ ಕರೆಸಿರುವ ಕಾರಣವೇನೋ ಕೋಪಿತನು ಕಾರಣವೇನೋ ಕೋಪಿತನು ಎನ್ನನೊನೆ ಮರಣಿಯ ನಾಡುವ ಸಮಯದಲ್ಲಿ ಹರಮಂದಿರದಲ್ಲಿ ಅರಸದಲ್ಲಿ ಆಟವಾಡುವ ಸಮಯದಲ್ಲಿ ನಿಮ್ಮಯ ದೂತನ ಕಳಿಸಿದ ನಾರಾಯಣ ನೀನು ಕೇಳುವಿನ ತಿಳಿಸೋ ನೀನು ಕೇಳುವಿನ ನಿಮ್ಮ ದೂತನನ್ನು ಕಳಿಸಿ ಕರೆಸಿದ ಕಾರಣವೇನು ತಂದೆ? ನೀ ಕರೆಸಿದ ತಕ್ಷಣ ಬಂದೆ, ಕರ ಮುಗಿದು ನಿಂದೆ. ಚಿನ್ನದ ಬೊಂಬೆಯಂತೆ ಶೋಭಿಸುವ ಶಶಿರೇಖ, ಅಪ್ಪಯ್ಯ ನಿನ್ನನ್ನ ನಿಮ್ಮ ಅತ್ತೆಯ ಸುಭದ್ರಾ ದೇವಿಯ ಬಂದು ನಿನ್ನ ಮಗನಿಗೆ ನನ್ನ ಮಗಳನ್ನು ಕೇಳಿದಳು. ಪರಿಬರಿಯಿಂದ ಕರಮುಗಿದು ಬೇಡಿಕೊಂಡಳು. ಇದಕ್ಕೆ ನಾನು ಶ್ರೀಕೃಷ್ಣನು ಮತ್ತು ನಾರದರು ಇನ್ನುಳಿದ ಸರ್ವ ಪ್ರಮುಖರ ಮುಂದೆ ವಚನವನ್ನು ಕೊಟ್ಟಿರುವನು. ಆದ ಕಾರಣ ನೀನು ನನ್ನ ಮಾತಿನಂತೆ ನಡೆದುಕೊಳ್ಳಬೇಕು ಮಗಳೇ. ನಿನ್ನಯ ಮಾತನ್ನು ನಡೆಸುವೆನ ನಿನ್ನಯ ವಿಷಯವನ್ನು ನಿನ್ನಯ ಕಾರ್ಯವನ್ನು ನಡೆಸುವೆನ ನಿನ್ನಯ ನಿನ್ನ ಕಾರ್ಯವನ್ನು ನಾನು ನಡೆಸುವೆನು ತಂದೆ. ಮಗಳೇ, ನಿನ್ನ ಮಾತಿನಂತೆ ನಾನು ನಡೆದುಕೊಳ್ಳುವೆನು. ನನ್ನ ಮಾತಿನಂತೆ ನಡೆದುಕೊಳ್ಳುವ ಮಗಳೇ. ಅಪ್ಪಯ್ಯ ನಿನ್ನ ಇಷ್ಟವೇ ನನ್ನ ಇಷ್ಟ ತಂದೆ. ಮಗಳೇ, ನಿನ್ನಯ ಮಾತನ್ನು ನಡೆಸುವೆನ ನಿನ್ನಯ ಕಾರ್ಯವನ್ನು ನಡೆಸುವೆನ ತಂದೆ, ಮಗಳೇ, ನಿನ್ನ ಇಷ್ಟವೇ ನನ್ನ ಇಷ್ಟ. ಅಷ್ಟೇ ಮಗಳೇ. ನಿನ್ನ ಕಾರ್ಯವನ್ನು ನಾನು ನಡೆಸಿಕೊಡುವೆನು. ಆ ಕಾರ್ಯವುದಾವುದೆಂದು ಎನ್ನ ಮುಂದೆ ತಿಳಿಸು ಪಿತಾ. ಇದೇನದ್ಭುತ. ಅಮ್ಮ ಮಗಳೇ, ತಂದೆ, ಮಗಳೇ, ನಿನ್ನ ಕೋರಿಕೆ ಏನಿರುವುದು? ಅಮ್ಮ ಪುತ್ರಿಯಾದ ಶ್ರೀರೇಖ, ಅಪ್ಪಯ್ಯ, ಮಗಳೇ, ನಿನ್ನ ಕೋರಿಕೆ ಏನಿರುವುದು ಎನ್ನ ಮುಂದೆ ತಿಳಿಸು ಜನಕ. ಅಮ್ಮ ಮಗಳೇ, ಕೇಳುವೆ ಕೇಳು. ಚೆನ್ನಾಗಿ ಹೇಳು. ಅಮ್ಮ ಪ್ರೇಮದ ಮಗಳೇ, ಅಭಿಮನ್ಯು ಅಭಿಮನ್ಯು. ಅಮ್ಮ ಪ್ರೇಮದ ಮಗಳೇ, ಬೇಳು
ಶಾಂತಪ್ಪನವರು ಬಂದು ಸ್ವೀಕರಿಸಬೇಕು. ತಾಳೂರು ಅಭಿಮನ್ಯು ಅವರು ಪವಿತ್ರಮ್ಮನವರಿಗೆ ನೀವು ನಡಿಬೇಕಾದ ಮುಟ್ಟಿಗೆ ಕಟ್ಟಿಕೊಂಡು ಎದುರು ಬರ್ತೀರಾ. ಲಂಗ ಕವನಿಗೆ ತಾಪೋತ್ರಿ, ಲಂಗ ಕವನಿಗೆ ತಾಪೋತ್ರಿ, ನೀವು ಮುಡಿಗೆ ಕಟ್ಟಿಕೊಂಡು ಎದುರು ಬರ್ತೀರಾ. ಈಗ ನಮ್ಮಪ್ಪ ನೋಡ್ಬೇಕ ಡ್ರಸ್ ನೋಡ ಸಾಕು ಹುಡ್ರು ಮರಳಾಗ್ಬಿಡ್ತಾರ. ಏನ್ ಮಾಡ್ತೀರಾ ಗಂಡ ಸಾಕು ರಂಗೆ ಎಷ್ಟ ಏನು ಗಂಡಗಳಿಗೆ ಪ್ರಚಂಡತರ ಮಂಡಲೇಶ್ವರ ಉಗ್ರ ಕಂಠಿರವನಿಂದ ಚಂಡ ವಿಕ್ರಮರನಿಂದ ಪುಂಡತನಕ್ಕೆ ಪ್ರಿಯ ಚಂಡ ತಂಡ ಶೌರ್ಯ ಧೈರ್ಯ ಸಾಕ್ಷಿದೆ ಉಗ್ರಹ ಪ್ರಭವ ಇಬ್ರಾದು ಸಭ ಜಗ್ಗದೆ ನೆಗ್ಗದ ಯಗ್ಗದ ಬಲದ ಮುಟ್ಟು ಬಗಿಲನ್ನು ಮತ್ತು ಧರಿಸಿ ಬರುವ ಅನ್ನೊಂದಾರನ್ನು ಕೇಳದ ನೀನುದಾರ ಸೂತ ದೇವ ನಾವು ದಾರಂದರೆ ಕೇಸರುವ ತಮ್ಮ ಕ್ಷೇತ್ರದಲ್ಲಿ ಉಪ್ಪಿಟ್ಟೆಂಬ ಊರಿನಲ್ಲಿ ಪೂರಿಪಲ್ಲಿ ಎಂಬ ಪಟ್ಟಣದಲ್ಲಿ ನಾಮರೊಟ್ಟೆ ಎಂಬ ನಗರದಲ್ಲಿ ಗಿರಿವಿ ಎಂಬ ಜಿಲ್ಲೆಯಲ್ಲಿ ಹೊಸ ಎಂಬ ಹೋಳಿಯಲ್ಲಿ ಇಸ್ಪೆಟ್ ಎಂಬ ಪ್ರತಿನಲ್ಲಿ ದೇಶವಲ್ಲ ಒಂದು ಸೂರ ಸಾರಥಿಗಳಲ್ಲಿ ಇದ್ದಾರೆ ದೇವ ಏಳವಾದ ಗಮನವಾಗಿದ್ದಾರ ಸಾರಥ್ಯನಾಗುವ ಸಾರಂದರೆ ತಾವು ನಾವು ದೇವ ಗುಂಬ ಗುಂಬಾಯಮಾನ ಸಿಂಹ ನಾಟಕ್ಕೆ ಈ ಪದವಿಗಳ ಹೆಡಪಿಡದ ಮುಸುಗಿದ ಕ್ಷೇತ್ರ ಸಂಜೆವರ ಶಿಖರಗಳ ಕಾರ್ಮಿಕದ ಕೋಪ
ಟೋಪ ಹೊಡೆತಕ್ಕೆ ಸರದಿಯು ಮರಿದಾಯಿತು. ಬಾಪುರೆಯನ್ನು ಬೊಬ್ಬಳ ಹರಪದಕ್ಕೆ ಗಗನ ತಾರಗಳ ನಿತ್ತರಿಸಲಾರದ ಸರಿಯಾಗಿ ಬೀಳುವುದು ಶಶಿರೇಖಾ. ಸಾರಥಿ ಶ್ರೀ ಜಗನ್ಮಂಡಲದ ಗಂಡಗರ ತನಿಸಿದ ನುಡ ಪಾಂಡವನ ಮೋಹದ ಕುಮಾರ ಸುಭದ್ರಹಮ್ಮನವರ ಗರ್ಭಹಬ್ರ ಸುಧಾಕರ ಮೂರು ಲೋಕದೊಳ ಮೀರಿದ ಸೂರ್ಯನನ್ನು ದೀರ್ಘಮರಕರ ಸಾಗವ ನೀರ ಅಭಿಮಾನದಿಂದ ದೈವರಿಗೆ ನೋಡಿ ಸಾರುತ್ತೆ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ, ಎಮ್ಮ ಜನಕರಾದ ಪಾಂಡನಂದನರು ಎಮ್ಮ ತಾಯಿಯಾದ ಸುಭದ್ರಾ ದೇವಿಯು ಮತ್ತು ನನ್ನನ್ನು ಈ ಗೋಕುಲದಲ್ಲಿ ಬಿಟ್ಟು ಅರಣ್ಯವಾಸಕ್ಕೆ ಹೋದರು. ಈ ಪಾತ್ರ ಸುತ ಈರ ಅಭಿಮಾನನ ಎತ್ತ ಮಾತೆಯ ಸಮರಕ್ಷಣವೇನು ಸಿದ್ಧನಾಗಿ ವರ್ಣವಾಯಿತು ಕಂಡಿಯ ಸಾರಥ್ಯ ಈ ಅಂದವಾದ ಬಂಗಾರುಂಗ್ರವನ್ನು ಅಭಿನವ ಪಾತ್ರಕ್ಕೆ ಅವರು ಮಾಡಿದ್ದಾರೆ. ಕೊಟ್ಟಿರ್ತಾರೆ ಹಾಗೂ 6ನೇ ಮಾಸ ಇರ್ತಕ್ಕಂಥ ಶಿವರೈತಾತ್ಮರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ ಹಾಗೂ ನಮಗೂ 101 ರೂಪಾಯಿ ಕೊಟ್ಟಿರ್ತಾರೆ. ಆ ಕಲಾವಿದರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ದೇವ, ಈ ವಸಂತ ಕಾಲವನ್ನು ಮನಸ್ಸಿಗೆ ಎಷ್ಟು ಸಂತೋಷವಾಗಿ ತೋರುತ್ತಿರುವುದಲ್ಲ. ವಸಂತನನ್ನು ಕೂಡಿದ ವನಲಕ್ಷ್ಮಿಯೋ ಪೂಳಕಾಂಕಿತ ತೋರಿದಂತ ಶೋಭಿತ ಭೂತ ಫಲಂಗಳಿಗೆ ಹಾಡವ ಕೋಗಿಲ ಮರಿಗಳಿಗೆ ಸಾಲವಾಗಿ ರಸಭರತ ಕುತಬಲವೆಲ್ಲ ಕಲಕ್ಕಲ ದನಿಯನ್ನು ಗೈವದಲ್ಲದೆ ಇಷ್ಟು ಬಾಲ್ಯಕ್ಕೆ ಹರವನ್ನಾಗಿ ಪಂಚಾಶರಗಳನ್ನು ನೋಡಿ ಈಗಳ ಮೇಲೆ ಪ್ರಯೋಗಿಸಿ ಘಾಸೆ ಪಡಿಸುತ್ತಾ 3 ಲೋಕಗಳನ್ನು ತನ್ನ ವಶ ಮಾಡಿಕೊಂಡು ಸಾರಥಿ ಮೀರಿ ನಡೆಯೋ ಮಾರಿನ ವೈಭವಕ್ಕೆ ಈಡಿಲ್ಲ. ಆದರೆ ಇದೇ ತರಮಾದವನ್ನು ಮಧ್ಯದಲ್ಲಿ ಹೋಗಿ ಸಂತಸವನ ಸಾರಥಿ ಸಾರಥಿ ದೇವ, ಈ ವನ ಮಧ್ಯದಲ್ಲಿ ಸಂಚರಿಸುವ ನಾರಿಮಣಿಗಳು ಧಾರಾಗಿರುವಳು. ರತಿಯೋ ಭಾರತಿಯೋ ಇವರೇ ಪಾರ್ವತಿಯೋ ಅಥವಾ ಇಂದ್ರನ ಸತಿಯೋ ಯಾರೋ ತಿಳಿಯದು. ಅವರವರ ಪತಿಗಳನ್ನು ಬಿಟ್ಟು ಇಲ್ಲಿಗೆ ಯಾತಕ್ಕೆ ಬಂದಿರವರು ಸಾರಥಿ ದೇವ ಸಂತಕ್ಕೆ ಹೋಗಿ ನೋಡುವ ಜಾಗೃತಿ ಸಾರಥಿ ದೇವ ಇವಳ ರೂಪ ರೇಖಾ ವಿಲಾಸ ಇಬ್ರಾದಗಳನ್ನು ಕಂಡು ತ್ರಿಲೋಕದಲ್ಲಿರುವ ನಾರಿಮಣಿಗೆ ಇಂಥ ಸುಂದರ ಇರುವರನ್ನು ನಾನು ಕಾಣನು. ಸಾರಥಿ ದೇವ, ಇವಳ ರಂಬಿಯೋ ಊರ್ವಶಿಯೋ ಮೇನಕಿಯೋ ಕಿರಾತ್ವಿಯೋ ಅಥವಾ ರೋಹಿಣಿಯೋ ಮೊದಲಾದ ಅಷ್ಟವಾದ ಸ್ತ್ರೀಯರಲ್ಲಿ ಇವಳದಾರಾಗಿರುವಳು. ಸಾರಥಿ ಸ್ವಲ್ಪವಾಗಿ ನೋಡಬಲ್ಲ ಜಾಗ್ರತೆ. ಇವಳ ಶಶಿರೇಖೆಯೋ ನನ್ನ ಮನನಿಚ್ಚವ ತೀರಿಸಲು ತಾನಾಗಿ ಬರಮಾಡಿಕೊಂಡು ಬಂದಂತೆ ಕಾಣುತ್ತಿರುವುದು. ಆದರೆ ನಾನು ಸುಮ್ಮನಿರುವುದು ಉಚಿತವಲ್ಲ. ಇವಳು ಮಾತನಾಡಿಸಲೇಬೇಕು. ಎನ್ನ ಮನಹರಿಯಾದ ಶಶಿರೇಖಾ, ಇಂದಿಗೆ ಎನ್ನ ಕೋರಿಕೆಯೇ ಸಫಲವಾಯಿತು. ಇದೇ ಸುಂದರಿ ಮುಖ ವ್ಯಕ್ತಿ ಎಲ್ಲ ಕಡೆಗೆ ನೋಡು ಸುಂದರಿ ಕಲಗಂದರಿ. ಆಹಾ, ಇಂಥ ಆಗರದ ಮಾತುಗಳನ್ನು ದಾರು ಕಲಿಸಿದ್ರು ಮಾವ. ಬಿಡು ಎನ್ನ ಕರವ. ಯಾರು ಕಲಿಸಿದ್ರೆ ಸುಂದರಿ?
ಶಶಿರೇಖಾ, ನಿನ್ನ ರೂಪ ಲಾವಣ್ಯವನ್ನು ಕಂಡು ನಾನು ಬೆರಗಾಗಿ ಭ್ರಾಂತಿ ಪಟ್ಟು ಮಾರನ ಕೆಳಗೆ ಕೋರಿ ಬಂದಿರುವುದು ಬಾಬಾ ನಾರಿ ದಯಾಳಿ. ನೀ ಎನ್ನ ಸೋದರ ಮಾವ, ನಿನಗಾಗಿ ನನ್ನ ಜೀವ ಮಾವ, ಶಶಿರೇಖಾ, ನಾ ಕೊಡುವೆ ಸ್ವರ್ಗ ಸುಖವ, ಜೊತೆಯಾಗಿ ಮಾವ ಮಾವ ಮಾವ, ನೀ ಎನ್ನ ಸೋದರ ಮಾವ, ನಿನಗಾಗಿ ನನ್ನ ಜೀವ, ನಾ ಕೊಡುವೆ ಸ್ವರ್ಗ ಸುಖವ, ಸೋದರ ಮಾವನೇನು ಜೊತೆಯಾಗಿ ಬರುವೆನು ನಾನು, ಕೊಡುವೆನು ಸ್ವರ್ಗ ಸುಖವ, ಅನುಭವಿಸು ಮಾವನೇನು ಇಂಥ ಹಗರಣವು ಮಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ನಾನು ಮದುವೆಯಾಗದ ಕನ್ಯಮಣಿಯು, ನಾನು ಮದಿಲಾದವು, ನಾನು ಮದಿಲಾದವು ಸುಂದರಿ. ಅದಕ್ಕಾಗಿ ಬೇಡ ಎನ್ನುವೇನು. ಯಾತಕ್ಕೆ ಮಾಡತ್ತಿಗೆ? ಸ್ವಲ್ಪ ತಾಳು. ನಾನು ತಾಳಲಾರೆನು. ನೀ ಎನ್ನ ಸೋದರನಾಗಿ ಎನ್ನ ದೇವ, ನಾ ಕೊಡುವೆ ಸ್ವರ್ಗ ಸುಖವ, ಪರಿವಾರ ಮಾವಯ್ಯ, ಶಶಿರೇಖಾ, ಮಾವಯ್ಯ, ಶಶಿರೇಖಾ, ಸಾಕು ಸಾಕು. ಯಾತಕ್ಕೆ ಸಾಕು? ಸೋತು ನುಡಿಗಳನ್ನು ನುಡಿಯಬೇಡ ಮಾವ, ಬಿಡು ಎನ್ನ ಕರವ. ನಾನೇ ನುಡಿದಿರುವ ಸುಂದರಿ. ಎಲೆ ತರಣಿ ಮಣಿ, ಮಾವಯ್ಯ, ಲೋಕದಲ್ಲಿ ಇಲ್ಲದ ಕಾರ್ಯಕ್ಕೆ ನಾನೇ ನಿನ್ನ ಕರೆದಿಲ್ಲಲ್ಲ. ಇದಕ್ಕೆ ಮಹಾ ಮಾನವರೆಲ್ಲ ಕುಲಭ್ರಷ್ಟರಾಗಿ ಹೋಗಿರುವರು. ಇನ್ನು ನನ್ನ ಪಾಡಿಯನು ಈ ನಾಚಿಕೆಯನ್ನು ಬಿಟ್ಟು ನಾನು ಕರ್ತನಿಗೆ ಬಾ ನಾಡಿ ಮನೆಗೆ ತಾಡಿ. ಬಂದೈತೆ ಅಭಿಮನ್ಯು ಬಂದೈತೆ, ನಿನ್ನ ಮ್ಯಾಲ ಪ್ರೀತಿ ಬಂದೈತೆ. ಪ್ರೀತಿ ನನ್ನ ಮೇಲೆ, ನನ್ನ ಪ್ರೀತಿ ನಿನ್ನ ಮೇಲೆ, ನನ್ನ ಪ್ರೀತಿ ನಿನ್ನ ಮೇಲೆ. ಮಾವ, ಬಾರ ಹತ್ತಿರ ಬಾ. ಬಾರ ಬಾರ ಪ್ರೀತಿ ಮಾಡೋಣ, ಬಾರ ಬಾರ ಪ್ರೀತಿ ಮಾಡೋಣ.
ಪರಂಪರೆಯಿಂದ ಬಾ ಎಂದು ಕರೆಯುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಸುಂದರಿ? ನಮ್ಮ ತಂದೆಯಾದ ಬಲರಾಮನ ನೋಡಿದರೆ ನಿನ್ನ ಗತಿ. ಅವರನ್ನು ನೋಡಿಕೊಳ್ಳುತ್ತೇನೆ. ನಿನ್ನನ್ನು ಮನೆ ಬಿಟ್ಟು ದೆಬ್ಬುವರು. ನಾನು ಸಾಮಾನ್ಯವನ್ನು ಸುತ್ತೀಗ ಹಿರಿಯರ ನಿನ್ನ ಮಾತನ್ನು ಮೆತ್ತಲಾರದು ಮಾವ. ದಿವ್ಯ ಪ್ರಭಾವ. ಯಾತಕ್ಕೆ ಬಚ್ಚವ ಸುಂದರಿ? ಹೇ ಮೋಹನಾಂಗಿ, ಮಾವ ನನಗೂ ನಿನಗೂ ಭೇದವ್ಯಾತಕ್ಕೆ ಈ ವನದಾರ ಮಾನವರ ಸಂಚಾರವರೇ ಇಲ್ಲ. ಇದು ಒಳ್ಳೆಯ ಸಮಯ. ಈ ಸಮಯ ಎಂದೆಂದಿಗೂ ಸಿಗುವುದಿಲ್ಲ.